ಸರ್ಕಾರಕ್ಕೆ ಎಷ್ಟೇ ಹೇಳಿದ್ರು ಕೂಡ ಬೆಂಗಳೂರಲ್ಲಿ ಬಿದ್ದಿರುವಂತ ಹಳ್ಳಗಳನ್ನ ಮುಚ್ಚುವಂತ ಪ್ರಯತ್ನ ಇದುವರೆಗೂ ಮಾಡಲೇ ಇಲ್ಲ. ಲೆಕ್ಕ ಮಾತ್ರ 1000 ಕೋಟಿ ಖರ್ಚು ಮಾಡಿದಿರಿ, 2000 ಕೋಟಿ ಖರ್ಚು ಮಾಡಿದಿರಿ ಅಂತ ಹೇಳ್ತಾರೆ. ಆದರೆ ಯಾವುದೇ ಹಳ್ಳವನ್ನ ಇದುವರೆಗೂ ಮುಚ್ಚುವಂತ ಕೆಲಸವನ್ನ ಸರಿಯಾಗಿ ಆಗಿಲ್ಲ. ಕಾಟಾಚಾರಕ್ಕೆ ಹಳ್ಳ ಮುಚ್ಚಿದೀನಿ ಅಂತ ಲೆಕ್ಕ ಕೊಡ್ತಾರೆ, ಆದರೆ ಹಾಕಿರೋ ಹಳ್ಳಗಳೆಲ್ಲನೂ ಕೂಡ ಒಂದೇ ದಿನದಲ್ಲಿ ಮತ್ತೆ ಬಾಯಿ ಬಿಟ್ಕೊಂತ ಇದೆ. ಮತ್ತೆ ಹೊಸ ಹೊಸ ಹಳ್ಳನೂ ಕೂಡ ಪ್ರಾರಂಭ ಆಗಿದೆ. ನಿನ್ನೆನೂ ಕೂಡ ಬನ್ನೇರುಘಟ್ಟ ರಸ್ತೆಯಲ್ಲಿ ಒಬ್ಬ ಮಹಿಳೆ ಈ ಹಳ್ಳಕ್ಕೆ ಬಿದ್ದು ಸಾವನ್ನಪ್ಪಿದ್ದಾರೆ. ಸುಮಾರು 12ರಿಂದ 13 ಜನ ಇದುವರೆಗೂ ಈ ಹಳ್ಳದಲ್ಲಿ ಬಿದ್ದು ಸತ್ತಿರೋದು. 100 ಜನ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗಿದ್ದಾರೆ. ಮತ್ತೆ ಬೆಂಗಳೂರಿನ ಒಂದು ರೋಡ್ಗಳಲ್ಲಿ ಓಡಾಡಕ್ಕಾಗದೇ ಇರುವಂತ ಪರಿಸ್ಥಿತಿ. ನಿನ್ನೆನೂ ಕೂಡ ಒಬ್ಬ ವಿಜ್ಞಾನಿ ನಮ್ಮ ಈ ಸಮಿಟ್ ಅಲ್ಲಿ ಬಂದು ಹೇಳಿದ್ದಾರೆ, ಇಲ್ಲಿಂದ ಮಾರತ್ತಹಳ್ಳಿಯಿಂದ ಬೆಂಗಳೂರು ಸಿಟಿಗೆ ಬರೋದ್ರ ಒಳಗಡೆ ನಾವು ಸ್ಪೇಸ್ಗೆ ಹೋಗಿ ಅಲ್ಲಿ ಲ್ಯಾಂಡ್ ಆಗಿ ಆರಾಮ್ಸೆ ಬರ್ಬೋದು, ಅಲ್ಲಿಂದ ಇಲ್ಲಿಗೆ ಬರ್ಬೋದು. ಅಂದ್ರೆ ಸ್ಪೇಸ್ ಇಂದ ನೀವು ಬೆಂಗಳೂರಿಗೆ ಬರ್ಬೋದು, ಆದ್ರೆ ಬೆಂಗಳೂರಿನ ಮಾರತ್ತಹಳ್ಳಿಯಿಂದ ಬೆಂಗಳೂರು ಸಿಟಿಗೆ ಬರಕ್ಕಾಗಲ್ಲ. ಅಂದ್ರೆ ಎಷ್ಟು ಅವಮಾನ ಅಲ್ವಾ ಇವ್ರಿಗೆ? ಕಾಂಗ್ರೆಸ್ ಸರ್ಕಾರಕ್ಕೆ ಅವಮಾನ ಅಲ್ವಾ? ಎಲ್ಲ ಕಡೆ ಗಾರ್ಬೇಜ್ ಬಿದ್ದಿದೆ, ಎಲ್ಲ ಕಡೆ ಗುಂಡಿಗಳು ಹಳ್ಳ ಬಿದ್ದಿದೆ. ಒಂದ್ ಕಡೆ ಬೆಂಗಳೂರಲ್ಲಿ ದರೋಡೆಕೋರರ ಅವಳಿ ಜಾಸ್ತಿ ಆಗಿದೆ. 7 ನಿಮಿಷದಲ್ಲಿ ಲಪಟಾಯಿಸಿದ್ರು. ಇಷ್ಟಿದ್ರು ಬೆಂಗಳೂರು ಬ್ರ್ಯಾಂಡ್ ಯಾವ ಬ್ರ್ಯಾಂಡು? ದರೋಡೆಕೋರರ ಬೆಂಗಳೂರ, ಹಳ್ಳದ ಬೆಂಗಳೂರ, ಕಸದ ಬೆಂಗಳೂರ, ಯಾವ ಬೆಂಗಳೂರು ಅಂತ ಹೇಳ್ಬೇಕು? ಇಷ್ಟಾದ್ರೂ ಕೂಡ ಪವರ್ ಶೇರಿಂಗ್ ಅಲ್ಲಿ ಗಲಾಟೆ ಮಾಡ್ಕೊಂಡು ಕೂತಿದ್ದಾರೆ. ಒಬ್ಬರಾದ್ರೂ ಮುಖ್ಯಮಂತ್ರಿ ಆಗ್ಲಿ ಉಪಮುಖ್ಯಮಂತ್ರಿ ಆಗ್ಲಿ ಈ ಹಳ್ಳ ಬಿದ್ದಿರೋ ರಸ್ತೆಗಳಿಗೆ ಬಂದ್ರೆ ಏನ್ ಹೇಳ್ತಾರೆ? ಹಳ್ಳ ಬೀಳದೆ ರೀ ಅಂತಾರೆ. ಅಂದ್ರೆ ದುರಾಂಕಾರದ ಪರಮಾವಧಿ, ಈ ಸರ್ಕಾರದ ದುರಾಂಕಾರದ ಪರಮಾವಧಿ. ಮಾನ ಮರ್ಯಾದೆ ಏನು ಇಲ್ಲದೆ ಎಗ್ಗಿಲ್ದೆ ಓಡಾಡ್ತಾರೆ. ಮತ್ತೆ ಅಡ್ವರ್ಟೈಸ್ಮೆಂಟ್ 2.5 ವರ್ಷದಲ್ಲಿ ನಾವು ದೊಡ್ಡ ಸಾಧನೆ ಮಾಡಿದಿರಿ. ಏನ್ ಮಾಡಿದೀರಾ? ಇಡೀ ಕರ್ನಾಟಕದಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು, ಕಸದ ರಾಶಿ, ಅಭಿವೃದ್ಧಿ ಶೂನ್ಯ, ಲೂಟಿ, ರೈತರ ಆತ್ಮಹತ್ಯೆ, ಇಷ್ಟೇನಾ? ನಾವಿವತ್ತು ಹೋರಾಟ ಮಾಡ್ತಾ ಇರೋದು, ಇನ್ನಾದ್ರೂ ನಿಮಗೆ ಮಾನ ಮರ್ಯಾದೆ ಇದ್ರೆ ಗುಂಡಿಗಳನ್ನ ಮುಚ್ಚಿ, ರಸ್ತೆಗೆ ಡಾಂಬರೀಕರಣ ಹಾಕಿ, ಮಾತೆತ್ರೆ ಹಣ ಬಿಡುಗಡೆ ಮಾಡಿದ್ದೀನಿ. ಎಲ್ಲೋಗಿದೆ? ಹಂಗಾರೆ ಹಣ ಬಿಡುಗಡೆ ಮಾಡಿದ್ರೆ ಎಲ್ಲೋಯ್ತು? ನೀವು ಕಳೆದ 4 ತಿಂಗಳಿಂದ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಹಣ ಬಿಡುಗಡೆ ಆಗಿದ್ರೆ ಇದ್ಯಾವುದು? ಇದು ಆಸ್ಪತ್ರೆ ರಸ್ತೆ ರೀ ಇದು. ನಾವಿಲ್ಲಿ ಪ್ರತಿಭಟನೆ ಇವತ್ತು ಇನ್ಸ್ಪೆಕ್ಷನ್ ಬಂದಿರುವಂತದ್ದು ಆಸ್ಪತ್ರೆ ರಸ್ತೆ ಇದು. ಮೊನ್ನೆ ಹಾವೇರಿಯಲ್ಲಿ ರೋಡಲ್ಲೇ ಹೆರಿಗೆ ಆಗಿದೆಯಲ್ಲ, ಇಲ್ಲಿ ಈ ರೋಡಲ್ಲಿ ಹೆರಿಗೆ ಆಸ್ಪತ್ರೆ ಇತ್ತು ಹಿಂದೆ. ನೀ ರೋಡಲ್ಲಿ ಹೋಗ್ಬಿಟ್ರೆ ಆಟೋಮೆಟಿಕ್ ಆಗಿ ಹೆರಿಗೆ ಆಗ್ತೈತೆ. ಅಷ್ಟು ಹಳ್ಳಗಳು ಬಿದ್ದಿದೆ. ನಾನೆಲ್ಲೋ ನಮ್ಮ ಇಲ್ಲಿನ ಮುಖಂಡರು ನಮ್ಮೆಲ್ಲ ಗೌಡ, ಸಪ್ತಗಿರಿ ಗೌಡ ಹೇಳ್ದ, ನಾನು ಏನಪ್ಪ ಒಂದ್ ಹಳ್ಳನ 2 ಹಳ್ಳ ಅಂದ. ಅಣ್ಣ ರೋಡ್ ಪೂರ್ತಿ ಹಳ್ಳ ಅಂದ. ಇಲ್ಲಿ ಈ ರೋಡ್ 1 ಕಿಲೋಮೀಟರ್ ಅಲ್ಲಿ 400 ಹಳ್ಳ ಬಿದ್ದಿದೆ. 1 ಕಿಲೋಮೀಟರ್ ಇಲ್ಲಿಂದ ಅವಿನ್ಯೂ ರೋಡ್ ವರೆಗೂ ಒಂದೇ 1 ಕಿಲೋಮೀಟರ್ 400 ಹಳ್ಳ ತೋರಿಸ್ತೀನಿ ನಾನೇ. ಮಾರ್ಕ್ ಮಾಡಿದ್ರಿ. ಇಲ್ಲಿ ಕುಂಟಾಬಿಲ್ಲೆ ಹಾಕೋ ಅಂತದ್ದು ಮಾರ್ಕ್ ಮಾಡಿದಿರಿ. ಕುಂಟಾಬಿಲ್ಲೆ ಆಡಕ್ಕೂ ಮಾರ್ಕ್ ಮಾಡ್ಬಿಟ್ಟಿದಿರಿ. ನಾವೇ ಆಡ್ಲಿ, ಜನ ಕುಂಟಾಬಿಲ್ಲೆ ಆಡ್ಲಿ ಅಂತ. ಅಂದ್ರೆ ಒಂದೇ ಒಂದು ರಸ್ತೆನ ಎಕ್ಸಾಂಪಲ್ ತಗೊಂಡು ಕೊಡ್ತೀರಿ. ಒಂದು ರಸ್ತೆಯಲ್ಲಿ 400 ಹಳ್ಳ ಬಿದ್ದಿದೆ ಅಂದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಹಣ ಬಿಡುಗಡೆ ಬಿಟ್ರೆ ಏನು ಇಲ್ಲ, ಲೂಟಿ ಹೊಡ್ಕೊಂಡು ಬಿದ್ದಿದ್ದಾರೆ ಅಷ್ಟೇ. ಕಮಿಷನ್ ನೋಡೋದು ಲೂಟಿ. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಬೆಂಗಳೂರು ಜನತೆ ಪರವಾಗಿ ನಾವು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಇಮಿಡಿಯೇಟ್ ಆಗಿ ಟೈಮ್ ಬೌಂಡ್ ಅಲ್ಲಿ ನೀವು ಮುಚ್ಚಿ. ಮಾಡಕ್ಕಾಗಿಲ್ಲ ಅಂದ್ರೆ ನಿಮ್ಮ GBA ಬೇಡ, ನಿಮ್ಮ 5 ಭಾಗ ಓಳು ಮಾಡಿದಿರಲ್ಲ, ಯಾವುದು ಬೇಡ ನಮ್ಗೆ. ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ ನಮ್ಗೆ, ನಿಮ್ಮ GBA ಬೇಡ. ದಯವಿಟ್ಟು ಹಳ್ಳ ಮುಚ್ಚಿ ಅನ್ನೋ ಒಂದು ಆಗ್ರಹವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಈಗ ಒಂದ್ ಕಡೆ ರಸ್ತೆ ಗುಂಡಿ ಮುಚ್ಚಲ್ಲ, ಮತ್ತೊಂದ್ ಕಡೆ ಏನ್ ಮಾಡ್ತಾ ಇದಾರೆ, ರಸ್ತೆ ಗುಂಡಿ ಮುಚ್ಚಿದೇನೆ 1 ಲೇಯರ್ ಡಾಂಬರೀಕರಣ ಹಾಕೋದಕ್ಕೆ 1200 ಕೋಟಿ ಬಿಡುಗಡೆ ಮಾಡ್ತಾ ಇದಾರೆ ಸರ್. ಅದ್ರ ಟೆಂಡರ್ ಕರೆದು ಕೊಟ್ಟಿದ್ದಾರೆ. ಗುಂಡಿ ಮುಚ್ಚಿಲ್ಲ. ಈಗ 550 ಕಿಲೋಮೀಟರ್ ಉದ್ದದ ರಸ್ತೆಗಳಿಗೆ 1 ಲೇಯರ್ ಡಾಂಬರೀಕರಣ ಹಾಕ್ತಾರಂತ. ಅಲ್ಲ, ಗುಂಡಿ ಮುಚ್ಚಿದೆ ನೀವು 1 ಲೇಯರ್ ಅಲ್ಲ, ಏನ್ ಲೇಯರ್ ಹಾಕಿದ್ರು ಅದು ಬರಲ್ಲ. ಫಸ್ಟ್ ಗುಂಡಿ ಮುಚ್ಚಿಬಿಡ್ಬೇಕು, ಆಮೇಲೆ ನೀವು ಲೇಯರ್ ಮೇಲೆ ಲೇಯರ್ ಏನ್ ಬೇಕಾದ್ರೂ ಹಾಕೊಳ್ಳಿ. ಗುಂಡಿನೇ ಮುಚ್ಚಿದಿರ ನೀವು ಲೇಯರ್ ಹಾಕಿದ್ರೆ ಏನು ಉಪಯೋಗ ಬರ್ತೈತೆ? ಅದರಿಂದ ಇಲ್ಲಿ ಇವತ್ತು ಇಮಿಡಿಯೇಟ್ ಆಗಿ ಅವಶ್ಯಕತೆ ಇರೋದು ಗುಂಡಿ ಮುಚ್ಚಬೇಕು. ಆಮೇಲೆ ನೀವು ಲೇಯರ್ ಹಾಕಿ, ಇನ್ನೊಂದು ವಾರ ಬಿಟ್ಬಿಟ್ಟು ಲೇಯರ್ ಮೇಲೆ ಟಾರ್ ಹಾಕಿ, ಗುಂಡಿ ಮುಚ್ಚಿ ಫಸ್ಟ್. ಅದನ್ನ ಏನು ಮಾಡ್ತಾ ಇಲ್ಲ ಇವರು. ಕೇಳಿದ್ರೆ ಏನ್ರಿ ದಿನ ಗುಂಡಿ ಬೀಳ್ತೈತೆ, ಹೊಸ ಗುಂಡಿಗಳು ಅಂತತೆ. ಏನ್ ನಿಮ್ ಕಾಲದಲ್ಲೇನ ಹಿಂಗ್ ಹೊಸ ಗುಂಡಿಗಳು ಬರೋದು? ಬೇರೆ ಸರ್ಕಾರ ಇದ್ದಾಗ ಈ ತರ ಆಗಿತ್ತಾ?
ಈ ತರ ಯಾವತ್ತೂ ಯಾವ ಸರ್ಕಾರದಲ್ಲೂ ಇಷ್ಟೊಂದು ಗುಂಡಿ ಬಿದ್ದು ಆಗಿಲ್ಲ. ಯಾಕಂದ್ರೆ 2.5 ವರ್ಷದಿಂದ ನೀವು ಟಾರೆ ಹಾಕಿಲ್ಲ, 2.5 ವರ್ಷದಿಂದ ಯಾವುದೇ ರಸ್ತೆಯನ್ನ ಅಭಿವೃದ್ಧಿ ಮಾಡಿಲ್ಲ. ಅದಕ್ಕೋಸ್ಕರ ಒಂದೇ ಸರಿ ಎಲ್ಲ ಬಾಯಿ ತೆರ್ಕೊಂಡು ನಿಂತಿದೆ. ನೀವು 2.5 ವರ್ಷದಿಂದ ಡಾಂಬರೀಕರಣ ಮಾಡಿದ್ರೆ ಇಷ್ಟೊಂದು ಪಾಟುವಲ್ಗಳು ಯಾವತ್ತೂ ಬರ್ತಾ ಇರಲ್ಲ. ನೀವು 2.5 ವರ್ಷದಿಂದ ನೀವು ಬಿರಿ ಫ್ರೀ 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 ಗ್ಯಾರಂಟಿ ಅಂದ್ಕೊಂಡು ಬೆಂಗಳೂರಿಗೆ ಏನೋ ಹಣ ಕೊಡದೆ ಮೋಸ ಮಾಡಿದ್ರಿ. ಅದಕ್ಕೆ ಈ ಬಾಳ ಆತ.